ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ತುಂಬಾ ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಒಂದು 2 ಅಡಿ ಅಷ್ಟು ಮೆಂತ್ಯ ಸೊಪ್ಪನ್ನ ಹಾಕಿ, ಒಂದು 1/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ, ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 2 ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. 2 ಕ್ಯಾರೆಟ್ ತುರಿನ ಹಾಕಿ, ಒಂದು 1/4 ಟೀ ಸ್ಪೂನ್ ಅಷ್ಟನ್ನು ಹಾಕಿ, 1 ಟೇಬಲ್ ಸ್ಪೂನ್ ಹಸಿಮೆಣಸಿಕಾಯಿ ಪೇಸ್ಟ್ನ ಹಾಕಿ, ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿ ಒಡೆ ಮಾಡ್ತೀವಲ್ವಾ, ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ಒಂದು ಪ್ಲೇಟ್ನಲ್ಲಿ ತೆಗೆದು ತಣ್ಣಗಕ್ಕೆ ಇಟ್ಬಿಡಿ. ಒಂದು ಪ್ಲೇಟ್ನಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಎಳ್ಳನ್ನ ಹಾಕಿ, ನಂತರ ಒಂದು 2ರಿಂದ 3 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ, ನಂತರ ನಾವು ಫ್ರೈ ಮಾಡಿ ಇಟ್ಟಿದ್ದೀವಲ್ವಾ ಕ್ಯಾರೆಟು ಮೆಂತ್ಯ ಸೊಪ್ಪು, ಅದನ್ನ ಹಾಕಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನ ಕಲಸಿ. ನೋಡಿ, ಸಾಫ್ಟಾಗಿ ಹಿಟ್ಟನ್ನ ಕಲಸಿದ್ದೀನಿ. ಇಷ್ಟಾದ ನಂತರ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಚ್ಚಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಸೆಟ್ ಆಗೋಕ್ಕೆ ಇಟ್ಬಿಡಿ. 10 ನಿಮಿಷ ಆದ ನಂತರ ಮೀಡಿಯಮ್ ಸೈಜ್ ಬೋರಿ ಮಾಡ್ಕೊಳ್ಳಿ. ನೋಡಿ ಈ ಥರ. ನಂತರ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಡಿ. ಜಾಸ್ತಿ ದಪ್ಪ ಇಲ್ಲ, ಜಾಸ್ತಿ ತೆಳುವಿಲ್ಲ, ಇಷ್ಟ ಆಗಬೇಕು. ನೋಡಿ, ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ. ನಂತರ ಒಂದು ಸೈಡ್ ಒಂದು ಹಂಚು ಬಿಸಿ ಇಟ್ಟಿದ್ದೀನಿ. ಹಂಚು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಉರಿನ ಮೀಡಿಯಮ್ ಇಡಿ. ನಂತರ ಈ ಪರಾಠನ ಹಾಕಿ 1 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ನಂತರ ಮೇಲ್ಗಡೆಯಿಂದ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಚ್ಚಿ ತಿರುಗಿಸಿ, 2 ಕಡೆ ಕುಕ್ಕಿಂಗ್ ಆಯಿಲ್ನ ಹಚ್ಚಿ 2 ಕಡೆ ಚೆನ್ನಾಗಿ ಬೇಯಿಸಿ. ನೋಡಿ, 2 ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ. ಇಷ್ಟಾದರೆ ಸಾಕು. ತೆಗೆದ್ಬಿಡಿ. ಎಲ್ಲ ಪರೋಟ ಇದೇ ಥರ ಮಾಡ್ಕೊಳ್ಳಿ. ನಾನು ಟೊಮೆಟೊ ಚಟ್ನಿ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿ, ತುಂಬಾ ಹೆಲ್ದಿಯಾಗಿರೋಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.